ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತು ನಾಳೆ ನಡೀತಕ್ಕಂಥ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ DSCRT ಅವರು ರಿಲೀಸ್ ಮಾಡಿರ್ತಕ್ಕಂಥ ಸೋಷಿಯಲ್ ಸೈನ್ಸ್ನ ಕ್ವಶನ್ ಪೇಪರ್ ನೋಡೋಣ. ನಾವು ಇದೇ ಬೇಸ್ ಮೇಲೆ ಭಾಳ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀವಿ. ಎಲ್ಲವುಗಳನ್ನು ನೋಡಿದರೆ ಖಂಡಿತವಾಗಿ ನಿಮಗೆ ಪ್ರಶ್ನೆಗಳು ಸಿಗ್ತವೆ ಅಂತ ಹೇಳ್ತಾ, ಇದು DSCRT ಅವರು ರಿಲೀಸ್ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದೆ. ಚೆನ್ನಾಗಿ ಅದನ್ನು ನೋಡ್ಕೊಂಡು ಹೋಗಿ ಪ್ರಾಕ್ಟೀಸ್ ಮಾಡಿ. ಫಸ್ಟ್ ನೋಡಿ, ಯಾಕಂದರೆ ಪ್ರಶ್ನೆಗಳು ಬರ್ತಾನೆ ಇದ್ದಾವೆ. ಹುಯೆನ್ ತ್ಸಾಂಗ್ ಬರೆದ ಪ್ರಸಿದ್ಧ ಗ್ರಂಥ ಅಂತ ಕೇಳಿದರು. ಹುಯೆನ್ ತ್ಸಾಂಗ್ ಬರೆದಿರ್ತಕ್ಕಂಥ ಪ್ರಸಿದ್ಧ ಕೃತಿ ಯಾವುದಪ್ಪ ಅಂತಂದರೆ CUK. ಇದು ನಾಳೆ ನಡೀತಕ್ಕಂಥ 26/3/2026ಕ್ಕೆ ಇಂಪಾರ್ಟೆಂಟ್ ಅದ. ಕ್ವಶನ್ಸ್ಗಳು ಕೂಡ ರಿಪೀಟ್ ಆಗ್ತವೆ. ನಮ್ಮ ಬೇರೆ ಪ್ರಾಕ್ಟೀಸ್ ಪೇಪರ್ ಬರ್ತಾ ಇದ್ದಾವೆ, ಅವುಗಳನ್ನು ಸಹಿತ ತಪ್ಪದೇ ನೋಡಿ. ನೆಕ್ಸ್ಟ್ ಒನ್, ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಯಾರಿಗೆ ಕರೀತಾರೆ ಅಂತ ಕೇಳಿದ್ದಾರೆ. ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಅರಿಸ್ಟಾಟಲ್ಗೆ ಕರೀತಾರೆ. ನೆಕ್ಸ್ಟ್, ಭಾರತದಲ್ಲಿ ಪ್ರಥಮ ಬಾರಿಗೆ ಸಮಾಜಶಾಸ್ತ್ರ ವಿಷಯವನ್ನು ಪರಿಚಯಿಸಲ್ಪಟ್ಟ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳಿದರು. ಅದು ಮುಂಬೈ ವಿಶ್ವವಿದ್ಯಾಲಯ ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನು ಹಣದ ಪ್ರತಿಫಲಕ್ಕೆ ಮಾಡುವ ದೈಹಿಕ ಮತ್ತು ಬೌದ್ಧಿಕ ಕೆಲಸಕ್ಕೆ ಏನಂತೀರಿ? ಇಲ್ಲಿ ಹಣದ ಪ್ರತಿಫಲಕ್ಕೆ ಮಾಡ್ತಕ್ಕಂಥ ದೈಹಿಕ ಮತ್ತು ಬೌದ್ಧಿಕ ಕೆಲಸವನ್ನೇ ಆರ್ಥಿಕ ಚಟುವಟಿಕೆ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಪಾಲುದಾರಿಕೆ ಸಂಸ್ಥೆಗಳ ನೋಂದಣಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. ಅದು 1932ರ ಕಾಯ್ದೆ. ಭಾರತದ ಪಾಲುದಾರಿಕೆ ಸಂಸ್ಥೆಗಳ ಕಾಯ್ದೆ 1932 ಇದೇನು ಮಾಡ್ತದಪ್ಪ ಅಂದ್ರೆ ಪಾಲುದಾರಿಕೆ ಸಂಸ್ಥೆಗಳ ನೋಂದಣಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ 5 ಇದ್ದಾವೆ. ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂತ ಕೇಳಿದರು. ನಿಮಗೆ ಗೊತ್ತೇ ಇದೆ, ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಯಾವತ್ತೂ ಕೂಡ ಏನು ಮಾಡಿರ್ತಾರೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ವಹಿಸ್ತಾರೆ. ಇನ್ನು ಸಂಸ್ಕೃತಿ ಅಂದರೆ ಏನು? ಮಾನವ ಸಮಾಜದ ಸದಸ್ಯನಾಗಿತ್ತುಕೊಂಡು ಕಲಿತುಕೊಳ್ಳುವ ಜ್ಞಾನ, ಕಲೆ, ನೈತಿಕ ನಿಯಮ, ಕಾನೂನು ಮತ್ತು ರೂಢಿ ನೈಪುಣ್ಯತೆಗಳನ್ನು ಒಳಗೊಂಡ ಒಂದು ಸಂಕೀರ್ಣ ವ್ಯವಸ್ಥೆಯನ್ನೇ ಸಂಸ್ಕೃತಿ ಅಂತ ಕರಿತೀವಿ. ಇನ್ನು ಸಾಮಾಜಿಕ ಅಂತಕ್ರಿಯೆಯನ್ನು ವ್ಯಾಖ್ಯಾನಿಸಬೇಕು. ನಮ್ಮ ದಿನನಿತ್ಯದ ಜೀವನದಲ್ಲಿ ಅನೇಕ ಜನರೊಡನೆ ನಡೆಸ್ತಕ್ಕಂಥ ಒಡನಾಟವನ್ನು ನಾವೇನಂತೀವಪ್ಪ ಅಂದರೆ ಸಾಮಾಜಿಕ ಅಂತಕ್ರಿಯೆ ಅಂತ ಕರಿತೀವಿ. ಭೂಮಿ ಎಷ್ಟು ವರ್ಷ ಹಳೆಯದು ಅಂತ ಕೇಳಿದ್ದಾರೆ. ಭೂಮಿ 460 ಕೋಟಿ ವರ್ಷ ಹಳೆಯದಾಗಿದೆ ಅನ್ನೋದನ್ನು ಇತ್ತು. ಇನ್ನು ಆಂತರಿಕ ವ್ಯಾಪಾರಿ ಅಂದರೆ ಏನು ಅಂತ ಕೇಳಿದ್ದಾರೆ. ದೇಶದ ಒಳಗಡೆ ನಡೀತಕ್ಕಂಥ ವ್ಯಾಪಾರವನ್ನೇ ಆಂತರಿಕ ವ್ಯಾಪಾರ ಅಂತ ಹೇಳ್ತಾರೆ. ಇನ್ನು 2 ಮಾರ್ಕರ್ ಕ್ವಶನ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಮೆಹೆಂಜೋದಾರೋವಿನ ಸ್ನಾನದ ಕೊಳದ ವಿಶೇಷತೆ ಕೇಳಿದರು. ಇದು ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಿದ್ದಾರೆ. ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಎಚ್ಚರಿಕೆ ವಹಿಸ್ತಾರೆ. ಎರಡೂ ಬದಿಯಲ್ಲಿ ಇಳಿಯಲು ಮೆಟ್ಟಿಲುಗಳಿದ್ದಾವೆ. ಸ್ನಾನದ ಕೊಳಲ ಸುತ್ತಲೂ ಕೊಠಡಿಗಳಿದ್ದಾವೆ. ಈ ಕೊಳಕ್ಕೆ ಬಾವಿಯಿಂದ ನೀರನ್ನು ಪೂರೈಕೆ ಮಾಡ್ತಾರೆ. ಬಳಸಿದ ನೀರನ್ನು ಹೊರಗಡೆ ಬಿಡ್ತಾರೆ. ಮುಖ್ಯ ವ್ಯಕ್ತಿಗಳು ಸ್ನಾನ ಮಾಡಲು ಇದನ್ನು ಬಳಸ್ತಾರೆ ಅನ್ನೋದನ್ನು ಬರೆದ್ರೆ ಸಾಕು. ಅಥವಾ ಚೀನಾದ ಮಹಾಗೋಡೆಯ ಐತಿಹಾಸಿಕ ಮಹತ್ವ ಅಂತ ಕೇಳಿದ್ದಾರೆ. ಇಲ್ಲಿ ಚೀನಾದ ಐತಿಹಾಸಿಕ ಮಹಾಗೋಡೆ ಬಗ್ಗೆ ಕೇಳಿದಾಗ ಏನು ಬರಿಬೇಕಂದ್ರೆ, ಚೀನಾ ಹಲವು ಸಣ್ಣ ಪುಟ್ಟ ಸಂಸ್ಥಾನಗಳನ್ನು ಒಳಗೊಂಡಿತ್ತು. ನಂತರ ಹಲವು ಸೇರಿ ಒಂದು 7 ದೊಡ್ಡ ರಾಜ್ಯಗಳಾಗಿ ನಿರ್ಮಾಣ ಆಯಿತು. ರಾಜ್ಯದ ರಕ್ಷಣೆಗೆ ಗಡಿಯುದ್ದಕ್ಕೂ ಸ್ವತಂತ್ರವಾದ ಗೋಡೆಯನ್ನು ನಿರ್ಮಿಸಿದರು. ಉತ್ತರ ಭಾಗದಿಂದ ಮಾಡುತ್ತಿದ್ದ ದಾಳಿ ತಡೆಯಲು ನಿರ್ಮಾಣ ಮಾಡಿದರು. ಮಹಾಗೋಡೆಯನ್ನು 7ನೇ ಶತಮಾನದಲ್ಲಿ ಕಟ್ಟಲು ಪ್ರಾರಂಭ ಮಾಡಿದರು. ಸಾಮಾನ್ಯ ಶಕಪೂರ್ವ 16ನೇ ಶತಮಾನದವರೆಗೆ ಕಟ್ಟಿದರು. ಗೋಡೆಯ ಉದ್ದ 5000 ಕಿಲೋಮೀಟರ್. ಜಗತ್ತಿನ ವಿಸ್ಮಯಗಳಲ್ಲಿ ಇದು ಒಂದಾಗಿದೆ ಅಂತ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಬುದ್ಧ ಬೋಧಿಸಿದ 6 ಸತ್ಯಗಳನ್ನು ಕೇಳಿದ್ದಾರೆ. ಬುದ್ಧ ಬೋಧಿಸಿರ್ತಕ್ಕಂಥ 6 ಸತ್ಯಗಳಲ್ಲಿ ಲೋಕವೆಲ್ಲ ದುಃಖ ನೋವಿನಿಂದ ಕೂಡಿದೆ. ಆಸೆ ದುಃಖಕ್ಕೆ ಮೂಲ ಕಾರಣ. ಅತಿಯಾದ ಆಸೆಯಿಂದ ಬಿಡುಗಡೆ ಪಡೆದಾಗಲೇ ನೆಮ್ಮದಿಯ ಬದುಕು ಸಾಧ್ಯ. ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಶೆಯಿಂದ ವಿಮುಕ್ತಿ ಸಾಧ್ಯ ಅಂತ ಏನು ಮಾಡಿದ್ದಾನೆ ಬುದ್ಧ ಹೇಳಿರ್ತಕ್ಕಂಥದ್ದು. ಇನ್ನು ಸನಾತನ ಧರ್ಮದ ವಿಶೇಷತೆಗಳನ್ನು ಕೇಳಿದ್ದಾರೆ. ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ಸನಾತನ ಧರ್ಮದ ವಿಶೇಷತೆ ಅಂದರೆ ಎಲ್ಲರೂ ಸುಖಿಗಳಾಗಿರಬೇಕು, ಎಲ್ಲರೂ ರೋಗಗಳ ಚಿಂತನೆಗಳಿಂದ ಮುಕ್ತರಾಗಿರಬೇಕು, ಎಲ್ಲರೂ ಶುಭವನ್ನೇ ಕಾಣುವಂತಾಗಬೇಕು, ಯಾರೂ ದುಃಖಿತರಾಗದೇ ಇರಬೇಕು ಅನ್ನೋದು ಈ ಸನಾತನ ಧರ್ಮದ ಮುಖ್ಯ ವಿಶೇಷತೆ ಇತ್ತು. ಇನ್ನು ಪೌರನಾದವನು ಒಂದು ದೇಶದ ಸದಸ್ಯ ಪ್ರಜೆಯಾಗಿ ಹಲವಾರು ಕರ್ತವ್ಯಗಳನ್ನು ನಿರ್ವಹಿಸ್ತಾನೆ. ಈ ಹೇಳಿಕೆಯನ್ನು ಸಮರ್ಥಿಸ್ರಿ ಅಂತ ಕೇಳಿದ್ದಾರೆ. ಹೌದು, ಸಂವಿಧಾನವನ್ನು ಪಾಲಿಸೋದು, ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜವನ್ನು ಗೌರವಿಸೋದು, ಸ್ವಾತಂತ್ರ್ಯ ಹೋರಾಟಗಾರರ ಆದರ್ಶ ಪಾಲಿಸೋದು, ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯೋದು, ದೇಶದ ಸೇವೆಗೆ ಸಿದ್ಧರಿರೋದು, ದೇಶ ರಕ್ಷಣೆ, ದೇಶದ ಸ್ವತ್ತು ಕಾಪಾಡೋದು, ಅಹಿಂಸಾ ನೀತಿಯನ್ನು ಅನುಸರಿಸೋದು ಅಂತ ಬರೆದ್ರೆ ಸಾಕು. ಇನ್ನು ಕೃಷಿ ಸಮಾಜದ ಲಕ್ಷಣಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಕೃಷಿ ಸಮಾಜದ ಮೋಸ್ಟ್ ಇಂಪಾರ್ಟೆಂಟ್ ಲಕ್ಷಣ ಅಂದ್ರೆ ಬೇಸಾಯವನ್ನು ಅವಲಂಬಿಸಿ ಬದುಕ್ತಕ್ಕಂಥ ಸಮಾಜ. ಕೃಷಿ ಉತ್ಪನ್ನಗಳೇ ಜೀವನಾಧಾರವಾಗಿದೆ. ಒಂದೇ ಕಡೆ ನೆಲೆಸ್ತಾರೆ. ಕೃಷಿಯೊಂದಿಗೆ ಇತರ ಕಾರ್ಯಗಳನ್ನು ಮಾಡ್ತಾರೆ. ವಿವಿಧ ರೀತಿಯ ಕೌಶಲ್ಯಗಳನ್ನು ಹೊಂದುತ್ತಾರೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಹಾಕಬೇಕು. ಇನ್ನು ಒಂದು ಸ್ಥಳದ ಸನ್ನಿವೇಶದ ದಿಕ್ಕು ಮತ್ತು ಅಂತರವನ್ನು ಹೇಗೆ ನಿರ್ಧಾರ ಮಾಡ್ತಾರೆ ಅಂತ ಕೇಳಿದ್ದಾರೆ. ನೋಡಿ, ಭೂಮಿ ಗೋಳಾಕಾರವಾಗಿದೆ. ಆದ್ದರಿಂದ ಸ್ಥಳ, ದಿಕ್ಕು ಮತ್ತು ಅಂತರವನ್ನು ಅಳೆಯೋದು ಕಠಿಣ.
ಆದ್ದರಿಂದ ನಿರ್ದಿಷ್ಟ ಸ್ಥಳ, ದಿಕ್ಕು, ಸನ್ನಿವೇಶ ಮತ್ತು ಅಂತರಗಳನ್ನು ಅಳೆಯಲಿಕ್ಕೆ ಕಾಲ್ಪನಿಕ ರೇಖೆಗಳನ್ನು ಎಳಿತಾರೆ. ಈ ಪೂರ್ವ ಪಶ್ಚಿಮವಾಗಿ ಅಕ್ಷಾಂಶಗಳನ್ನು ಮತ್ತು ಉತ್ತರ ದಕ್ಷಿಣವಾಗಿ ರೇಖಾಂಶಗಳನ್ನ ಎಳಿತಾರೆ. ಸೊ ಇವುಗಳನ್ನೇ ಭೌಗೋಳಿಕ ನಿರ್ದೇಶಾಂಕಗಳು ಅಂತ ಕರೀತಾರೆ ಅಂತ ಬರೆದ್ರೆ ಸಾಕು. ಇನ್ನು ಸಹಕಾರಿ ಸಂಘಗಳ ವಿಧಗಳನ್ನು ಕೇಳಿದರು. ಸೊ ಫಸ್ಟ್ ಬರಬೇಕಾಗಿತ್ತು ಸಾಲದ ಸಹಕಾರಿ ಸಂಘ, ಮಾರುಕಟ್ಟೆ ಸಹಕಾರಿ ಸಂಘ, ಉತ್ಪಾದಕರ ಸಹಕಾರಿ ಸಂಘ, ಗ್ರಾಹಕರ ಸಹಕಾರಿ ಸಂಘ, ಬೇಸಾಯಗಾರರ ಸಹಕಾರಿ ಸಂಘ, ಗೃಹ ನಿರ್ಮಾಣ ಸಹಕಾರಿ ಸಂಘ ಮತ್ತು ವಿವಿಧ ರೀತಿಯ ಸಹಕಾರಿ ಸಂಘಗಳಂತ ಬರೆದ್ರೆ ಸಾಕು. ಇನ್ನು 3 ಮಾರ್ಕರಲ್ಲಿ ಗುಪ್ತರ ಕಾಲವನ್ನು ಸಾಹಿತ್ಯದ ಸುವರ್ಣಯುಗ ಅಂತಲೇ ಕರೀತಾರೆ. ಏಕೆ? ಹೌದು, ಗುಪ್ತರು ಹಲವಾರು ಕವಿಗಳಿಗೆ ಆಶ್ರಯದಾತರಾಗಿದ್ದರು. ಸಮುದ್ರಗುಪ್ತ ಸ್ವತಃ ಕವಿಯಾಗಿದ್ದ. 2ನೇ ಚಂದ್ರಗುಪ್ತ ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದ. ಕಾಳಿದಾಸ ಕವಿ ಮತ್ತು ನಾಟಕಕಾರನಾಗಿದ್ದ. ಅನೇಕ ಕೃತಿ ಬರೆದಿದ್ದಾನೆ. ಕಾಳಿದಾಸ ಅಭಿಜ್ಞಾನ ಶಾಕುಂತಲ, ಶ್ರುದ್ದಕ ಮೃಚಕಟಿಕ, ವಿಶಾಖದತ್ತ ಮುದ್ರಾರಾಕ್ಷಸ, ಧರ್ಮಶಾಸ್ತ್ರ ಮತ್ತು ಪುರಾಣಗಳನ್ನು ಬರೆದಿದ್ದಾರೆ. ಈ ಶ್ರೇಷ್ಠ ವಿಜ್ಞಾನಿಗಳಾದ ವರಾಹ, ಮೀರ, ಭಾಸ್ಕರ, ಆರ್ಯಭಟ, ಚರಕ ಮತ್ತು ಸುಶ್ರುತ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆ ಬರೆದಿರತಕ್ಕಂಥ ಕೃತಿಗಳು. ಇನ್ನು ಚೋಳರ ಗ್ರಾಮಾಡಳಿತದ ಪ್ರಮುಖ ಲಕ್ಷಣಗಳನ್ನು ಕೇಳಿದರು. ಗ್ರಾಮದ ಸ್ವಯಂ ಆಧಿಪತ್ಯದ ಬೆಳವಣಿಗೆ, ಗ್ರಾಮ ಸಭೆಗಳು ಪ್ರಥಮ ಸಭೆ, ತರಕುರಂ ಒಂದು ಹಳ್ಳಿ, ಪ್ರತಿ ಕುರಂಗೂ ಮಹಾಸಭೆಯ ಅಂತಕ್ಕಂಥ ಗ್ರಾಮ ಸಭೆ ಇತ್ತು. ಪೇರಂಗುರಿ ಅನ್ನೋದು ಸದಸ್ಯರನ್ನ ಪೇರು ಮಕ್ಕಳಂತ ಕರಿತಿದ್ರು. ಚುನಾವಣೆ ಮೂಲಕ ಸದಸ್ಯರ ಆಯ್ಕೆ, ಸಂಸ್ಕೃತ ವಿದ್ವಾಂಸರು ಚುನಾವಣೆಗೆ ಅರ್ಹತೆ ಆಗಿದ್ದರು. ಓಕೆ, ಶ್ರೀಮಂತರು ಕೂಡ ಆಗಿದ್ದರು. ಇನ್ನು ಹವಾಮಾನ ಮತ್ತು ವಾಯುಗುಣದ ವ್ಯತ್ಯಾಸ ಕೇಳ್ತಾರೆ. ಹವಾಮಾನ ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿ. ವಾಯುಗುಣ ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಪರಿಸ್ಥಿತಿ. ಇನ್ನು ಹವಾಮಾನಕ್ಕೆ ಉದಾಹರಣೆ ಮೋಡಯುಕ್ತ ಪ್ರಖರ ಬಿಸಿಲು ಉದಾಹರಣೆ. ವಾಯುಗುಣಕ್ಕೆ ಸಮಭಾಜಕ ವೃತ್ತದ ವಾಯುಗುಣ. ಹವಾಮಾನದ ಬಗ್ಗೆ ವೈಜ್ಞಾನಿಕ ಅಧ್ಯಯನ ಮಾಡೋದು ಪವನ ವಿಜ್ಞಾನ ಶಾಸ್ತ್ರ. ವಾಯುಗುಣದ ಬಗ್ಗೆ ವೈಜ್ಞಾನಿಕ ಅಧ್ಯಯನ ಮಾಡೋದು ವಾಯುಗುಣ ಶಾಸ್ತ್ರ. ಇನ್ನು ಜಲಮಾಲಿನ್ಯದ ದುಷ್ಪರಿಣಾಮಗಳನ್ನು ಕೇಳಿದ್ದಾರೆ. ನೀರು ಕಲುಷಿತ, ಕಾಲರ, ಕ್ಷಯ, ಕಾಮಾಲೆ ರೋಗಗಳು ಬರ್ತವೆ. ಜಲಚರಗಳ ಸಾವು, ವ್ಯವಸಾಯ ಹಾನಿ, ಪರಿಸರ ಅಸಮತೋಲನ, ನೀರಿನಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ. ಇನ್ನು ಶ್ರಮದ ಮಹತ್ವವನ್ನು ಕೇಳಿದ್ದಾರೆ. ಒಂದು ದೇಶದ ಪ್ರಗತಿಗೆ ದೈಹಿಕ ಮತ್ತು ಮಾನಸಿಕ ಶ್ರಮ ಬೇಕು. ದೈಹಿಕ ಶ್ರಮ ವಹಿಸುವಾಗ ಸಂಖ್ಯೆ ಕಡಿಮೆಯಾದಲ್ಲಿ ಉತ್ಪಾದನಾ ಕಾರ್ಯ ಕುಂಠಿತ. ಮಾನಸಿಕ ಶ್ರಮಿಕದಿಂದ ದೇಶದ ಅಭಿವೃದ್ಧಿ. ದೈಹಿಕ ಶ್ರಮ ನಿರ್ವಹಿಸಲು ಎಲ್ಲರೂ ಸಿದ್ಧ. ದೈಹಿಕ ಶ್ರಮ ಮತ್ತು ಮಾನಸಿಕ ಶ್ರಮ ಪಡುವವರನ್ನು ಮೇಲೂ ಕೇಳುವಂಥ ಸಮಾಜ ಭೇದ ಭಾವ ಮಾಡಬಾರದು. ದೈಹಿಕ ಶ್ರಮವಿಲ್ಲದೆ ಯಂತ್ರಗಳನ್ನು ನಡೆಸಲು ಮತ್ತು ಯಂತ್ರ ಮಾಡದ ಕೆಲಸ ನಿರ್ವಹಿಸಲು ಸಾಧ್ಯವಿಲ್ಲ. ದೇಶದ ಅಭಿವೃದ್ಧಿ 2 ರೀತಿಯ ಶ್ರಮ ಅತ್ಯಗತ್ಯವಾಗಿದ್ದು ಎಲ್ಲ ರೀತಿಯ ಉದ್ಯೋಗ ನಿರ್ವಹಿಸಲು ನಾವು ಸಿದ್ಧರಿರಬೇಕು. ಲಾಸ್ಟ್ 4 ಮಾರ್ಕರಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಮುಖ ಲಕ್ಷಣ ಅಂತ ಕೇಳಿದರು. ಇದು ಜನತಾ ಸರ್ಕಾರ. ಪ್ರತಿನಿಧಿಗಳನ್ನು ಜನರು ಆಯ್ಕೆ ಮಾಡ್ತಾರೆ. ಪ್ರತಿನಿಧಿಗಳ ಪರ ಜನರ ಪರ ಕಾನೂನು ರಚನೆ, ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕು, ಎಲ್ಲ ಪ್ರಜೆ ಕಾನೂನಿನ ದೃಷ್ಟಿಯಲ್ಲಿ ಸಮಾನರು, ರಾಜಕೀಯ ಪಕ್ಷಗಳ ಅಸ್ತಿತ್ವ, ಜನರ ಸರ್ವತೋಮುಖ ಅಭಿವೃದ್ಧಿಗೆ ವಿಶೇಷ ಒತ್ತು, ಪ್ರಜಾಪ್ರಭುತ್ವ ವ್ಯಕ್ತಿ ಪೂಜೆ ವಿರುದ್ಧ ಇರ್ತದೆ. ಇನ್ನು ಸಾಗರದ ಉಬ್ಬರ ಇಳಿತಗಳು ಮಾನವನ ಜೀವನಕ್ಕೆ ಸಹಕಾರಿ ಅಂತ ಕೇಳಿದರು. ಇದು ದೊಡ್ಡ ನೌಕಾಯಾನಕ್ಕೆ ಉಪಯುಕ್ತ. ಬಂದರು ಮತ್ತು ಹಡಗು ನಿಲ್ದಾಣ ನಿರ್ಮಿಸಲು ಸಹಾಯ. ಬಂದರುಗಳು ನಿಯಮಿತವಾಗಿ ಸ್ವಚ್ಛ ಮಾಡ್ತವೆ. ಉಪ್ಪು ತಯಾರಿಸಲು ಅನುಕೂಲ, ಮೀನುಗಾರಿಕೆಗೆ ಅನುಕೂಲ, ವಿದ್ಯುತ್ ಉತ್ಪಾದನೆಗೆ ಸಹಕಾರಿ, ಪ್ರವಾಸಿಗರ ಆಕರ್ಷಣೆ, ವಾಣಿಜ್ಯ ಉತ್ಪಾದನೆಗೆ ಸಹಾಯಕ. ಇನ್ನು ಭಾರತದ ನಕ್ಷೆಯಲ್ಲಿ ಮುಖ್ಯವಾಗಿ ತಲಕಾಡು, ಅಜಂತ, ಕಂಚಿ, ಹಿಮಾಲಯ ಪರ್ವತ ಶ್ರೇಣಿ ಕೇಳಿದರು. ಅದನ್ನು ಕೂಡ ಇನ್ನೂ ಚೆನ್ನಾಗಿ ನೀವುಗಳನ್ನು ಗುರುತಿಸ್ಬೋದು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬೆಸ್ಟ್ ಆಫ್ ಲಕ್.